ಒಂದ್ ಊರಲ್ಲಿ ವೆಂಕಯ್ಯ ಅನ್ನುವ ಭಿಕ್ಷೆ ಬೇಡುವ ಒಬ್ಬ ವ್ಯಕ್ತಿ ಇದ್ದ. ಅವನಿಗೆ ಮನೆ ಕುಟುಂಬ ಅಂತ ಏನೂ ಇಲ್ಲ. ಅವನು ಒಂದ್ ಮರದ ಕೆಳಗಡೆ ಮಲಗಿ ನಿದ್ದೆ ಮಾಡ್ತಾ ಇದ್ದ. ದೇವಸ್ಥಾನ ಮೆಟ್ಲಲ್ಲಿ ಕೂತ್ಕೊಂಡು ಭಿಕ್ಷೆನು ಬೇಡ್ತಾ ಇದ್ದ. ಯಾರಾದ್ರೂ ಪ್ರಸಾದ ಕೊಟ್ರೆ ಅದನ್ನ ತಿಂತಾ ಇದ್ದ. ಅವನಿಗೆ ಹಾಕೊಳ್ಳಕ್ಕೆ ಒಂದು ಒಳ್ಳೆ ಬಟ್ಟೆನೂ ಇಲ್ಲ. ಹಾಗೆ ವೆಂಕಯ್ಯನ ಆ ಊರಿನವರು ನೋಡಿದ್ರೇನೆ ಅಸಹಿಸ್ಕೊಳ್ತಾ ಇದ್ರು, ದೂರ ಇಡ್ತಾ ಇದ್ರು. ವೆಂಕಯ್ಯ ಯಾವಾಗ್ಲೂ ಶ್ರೀಕೃಷ್ಣರ ದೇವಸ್ಥಾನದ ಮೆಟ್ಟಿಲಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದ. ಆ ಕಡೆ ಬರೋರು ಅವನಿಗೆ ಆಹಾರ ಕೊಟ್ರೆ ಅದನ್ನ ತಿಂತಾ ಇದ್ದ. ಹಾಗಿಲ್ಲಾಂದ್ರೆ ಆ ದೇವಸ್ಥಾನದ ಪೂಜಾರಿ ಅವರಿಗೆ ಪ್ರಸಾದ ತಗೊಂಡ್ ಬಂದ್ ಕೊಟ್ರೆ ಅದನ್ನ ತಿಂತಾ ಇದ್ದ. ಆ ದೇವಸ್ಥಾನದ ಪೂಜಾರಿಯ ಹೆಸರು ರಾಮಯ್ಯ. ರಾಮಯ್ಯ ತುಂಬಾನು ಒಳ್ಳೆಯವನು, ಎಲ್ಲನ್ನ ಸಮಾನವಾಗಿ ನೋಡ್ತಾ ಇದ್ದ. ಒಬ್ಬೊಬ್ಬ ವ್ಯಕ್ತಿಯಲ್ಲೂ ಶ್ರೀಕೃಷ್ಣರನ್ನ ನೋಡ್ತಾ ಇದ್ದ. ಯಾರಾದ್ರೂ ಸಹಾಯ ಅಂತ ಕೇಳಿದ್ರೆ ಅವನಿಂದಾದ ಸಹಾಯವನ್ನು ಕೂಡ ಮಾಡ್ತಾ ಇದ್ದ. ಹೀಗಿರುವಾಗ ಒಂದಿನ ರಾಮಯ್ಯ ದೇವಸ್ಥಾನದಲ್ಲಿದ್ದ ಪ್ರಸಾದವನ್ನ ಅಲ್ಲಿರುವ ಭಿಕ್ಷುಕರಿಗೆ ಹಂಚೋದಕ್ಕೋಸ್ಕರ ಬಂದ. ರಾಮಯ್ಯ ಸ್ವಲ್ಪ ಪ್ರಸಾದವನ್ನ ವೆಂಕಯ್ಯನಿಗೂ ಕೊಟ್ಟ. ಆವಾಗ ವೆಂಕಯ್ಯ ಈ ರೀತಿ ಹೇಳ್ದ: ನಿಮ್ಮಂಥವ್ರು ಇರೋದ್ರಿಂದನೇ ನಮ್ಮಂಥವ್ರು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀವಿ. ನಿಮಗೆ ಆ ಕೃಷ್ಣ ಯಾವತ್ತೂ ಒಳ್ಳೆಯದೇ ಮಾಡಬೇಕು. ನನಗೆ ಮಾತ್ರ ಅಲ್ಲ, ನಿಮಗೂ ಕೂಡ ಆ ಕೃಷ್ಣ ಒಳ್ಳೆಯದೇ ಮಾಡಲಿ. ನಿಮಗೆ 3 ಹೊತ್ತು ಊಟನೂ ಕೊಡಲಿ. ಎಷ್ಟೋ ದಿನಗಳಿಂದ ಈ ದೇವಸ್ಥಾನ ಹತ್ರನೇ ಇದ್ದೀವಿ, ಆದರೂ ನಮ್ಮಿಂದ ಕೃಷ್ಣನನ್ನು ನೋಡ್ಲಿಕ್ಕಾಗಿಲ್ಲ. ಒಂದು ಸಲ ಆದರೂ ದೇವಸ್ಥಾನದ ಒಳಗೆ ಬಂದು ಕಣ್ತುಂಬ ಕೃಷ್ಣನನ್ನು ನೋಡಬೇಕು ಅಂತ ಆಸೆ ಆಗ್ತಿದೆ. ಆದರೆ ನಮ್ಮಂಥವ್ರನ್ನ ದೇವಸ್ಥಾನದ ಒಳಗೆ ಕರ್ಕೊಳ್ತಿರೋ ಇಲ್ವಾ ಅಂತ ಭಯ ಆಗ್ತಿದೆ. ಅದಕ್ಯಾಕೆ ಭಯಪಡೋದು? ದೇವರು ಎಲ್ಲರಿಗೂ ಒಂದೇ. ದೇವರ ಪೂಜೆ ಮಾಡುವುದು ಎಲ್ಲರ ಹಕ್ಕು. ಆದರೆ ಈ ಊರಲ್ಲಿರುವವರು ಸರಿಯಾದ ಮೂರ್ಖರು. ನಾನು ಯಾರೂ ಇಲ್ಲದ ಸಮಯದಲ್ಲಿ ನಿಮ್ಮನ್ನು ದೇವಸ್ಥಾನದೊಳಗೆ ಕರ್ಕೊಂಡೋಗ್ತೀನಿ. ಆವಾಗ ನೀವು ಆರಾಮವಾಗಿ ಕೃಷ್ಣನ ದರ್ಶನವನ್ನು ಮಾಡಬಹುದು. ಹಾಗೆ ರಾಮಯ್ಯ ವೆಂಕಯ್ಯ ಹಾಗೂ ಅಲ್ಲಿದ್ದ ಭಿಕ್ಷುಕರ ಹತ್ರ ಹೇಳ್ದ. ಅದನ್ನು ಕೇಳಿ ಅವರೆಲ್ಲರೂ ಸಂತೋಷಪಟ್ರು. ಅದೇ ಊರಲ್ಲಿ ಕಮಲಾಕರ್ ಅನ್ನುವ ಒಬ್ಬ ವ್ಯಕ್ತಿ ಇದ್ದ. ಅವನು ತುಂಬಾ ದೊಡ್ಡ ಶ್ರೀಮಂತ. ಬಡವರನ್ನ ಅವನು ಹುಳ ಕೀಟಗಳ ತರ ನೋಡ್ತಾ ಇದ್ದ. ಅವರನ್ ಕಂಡ್ರೇನೆ ಅವನಿಗೆ ಆಗಲ್ಲ. ಅವನು ಎಲ್ಲಾದ್ರೂ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಆ ದಾರಿಯಲ್ಲಿ ಭಿಕ್ಷುಕರು ಬಂದ್ರೆ ಸ್ವಲ್ಪನೂ ಇಷ್ಟ ಆಗಲ್ಲ. ಒಂದ್ ವೇಳೆ ಯಾರಾದ್ರೂ ಬಡವರು ಬಂದ್ರೆ ಅವರನ್ನ ಬೈತಾ ಇದ್ದ. ಭಿಕ್ಷುಕರು ಬಂದ್ರೆ ಅವರನ್ನ ಹೊಡಿತಾನೇ ಇದ್ದ. ಹಣ ಇರುವ ಅಹಂಕಾರ ಅವನಿಗೆ. ಅವನ ಹೆಂಡತಿ ಹೆಸರು ಸುಗುಣ. ಸುಗುಣ ಅವಳ ಹೆಸರಿಗೆ ತಕ್ಕಂಗೆ ತುಂಬಾನೇ ಒಳ್ಳೆಯವಳಾಗಿದ್ಲು. ಅವಳು ಶ್ರೀಕೃಷ್ಣನ ಭಕ್ತೆಯಾಗಿದ್ಲು. ಶ್ರೀಕೃಷ್ಣನ ಮೇಲೆ ಭಕ್ತಿ ಜಾಸ್ತಿ ಇರೋದ್ರಿಂದ ಪ್ರತಿದಿನ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಬಂದು ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರು. ಅರೆ, ಯಾಕೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತೀಯ? ಆ ದೇವಸ್ಥಾನದ ಮೆಟ್ಟಿಲಲ್ಲಿ ಎಷ್ಟು ಭಿಕ್ಷುಕರು ಇರ್ತಾರೆ. ಅವ್ರನ್ನ ನೋಡ್ಬೇಕಾದ್ರೆ ನಿನಗೆ ಅಸಹ್ಯ ಆಗಲ್ವಾ? ನಾನು ಅವರನ್ನು ನೋಡ್ಲಿಕ್ಕೆ ದೇವಸ್ಥಾನಕ್ಕೆ ಹೋಗೋದಿಲ್ಲ ರೀ. ದೇವಸ್ಥಾನದ ಒಳಗಿರುವ ಶ್ರೀಕೃಷ್ಣನನ್ನು ನೋಡಕ್ಕೋಗೋದು. ಆದ್ರೆ ಅವರನ್ನು ನೋಡಿ ನಿಮಗೆ ಯಾಕೆ ಅಷ್ಟೊಂದು ಅಸಹ್ಯ? ಯಾವ ಕೆಲ್ಸಕ್ಕೆ ಹೋಗದೆ ಅಲ್ಲೇ ಕೂತ್ಕೋಬೇಕು. ಒಬ್ಬರ ಮುಂದೆ ಕೈ ಚಾಚೋದು ಅಂದ್ರೆ ನನಗೆ ಪ್ರಾಣ ಹೋದಂಗೆ. ಅವರೆಲ್ಲ ಹೇಗಿರ್ತಾರೋ ಏನೋ. ನೋಡಿ, ದೇವರು ಎಲ್ಲರಿಗೂ ಒಂದೇ. ಒಬ್ಬರಿಗೆ ಹಣವನ್ನು ಕೊಡುತ್ತಾನೆ, ಇನ್ನೊಬ್ಬನಿಗೆ ಹಣವನ್ನು ಕೊಡುವುದಿಲ್ಲ. ಒಬ್ಬರಿಗೆ ಅಧಿಕ ಬಲವನ್ನು ಕೊಟ್ಟರೆ ಇನ್ನೊಬ್ಬರಿಗೆ ಕಡಿಮೆ ಬಲವನ್ನು ಕೊಡ್ತಾನೆ. ಒಬ್ಬರಿಗೆ ಸಂಪಾದನೆ ಮಾಡಲು ಬುದ್ಧಿಶಕ್ತಿ ಕೊಟ್ಟರೆ ಇನ್ನೊಬ್ಬರಿಗೆ ಬುದ್ಧಿಶಕ್ತಿಯನ್ನು ಕೊಡುವುದಿಲ್ಲ. ಅಂಥವರು ತುಂಬಾನೇ ಕಷ್ಟಪಡ್ತಿರ್ತಾರೆ. ಅಂಥವರಿಗೆ ಸಹಾಯ ಮಾಡಬೇಕೇ ಹೊರತು ಅವರನ್ನು ಕೀಳಾಗಿ ಕಾಣಬಾರದು. ಅವ್ರನ್ನ ನೋಡ್ಬೇಕಾದ್ರೆ ನನಗೆ ತುಂಬಾ ಕೋಪ ಬರುತ್ತೆ. ಇವತ್ತು ಏಕಾದಶಿ. ಇವತ್ತಾದ್ರೂ ದೇವಸ್ಥಾನಕ್ಕೆ ಬನ್ರಿ. ಅವರನ್ನು ನೀವು ನೋಡ್ಬೇಡಿ, ನೀವು ದೇವರನ್ನು ಮಾತ್ರ ನೋಡಿ. ಹಾಗೆ ಸುಗುಣ ಕಮಲಾಕರ್ನ ಒಪ್ಸದ್ಲು. ಆಮೇಲೆ ಅವರಿಬ್ರು ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ರು. ಇದು ಹೀಗಿರುವಾಗ ಈ ಕಡೆ ರಾಮಯ್ಯ ಹೊರಗಡೆ ಇದ್ದ ಭಿಕ್ಷುಕರ ಹತ್ರ ಬಂದು, ಇವತ್ತು ಏಕಾದಶಿ ಆದ ಕಾರಣ ಎಲ್ಲರೂ ಉಪವಾಸದಿಂದ ಅವರ ಮನೆಯಲ್ಲೇ ಇರುತ್ತಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಭಿಷೇಕ ಆಗುತ್ತೆ. ಆ ನಂತರ ಪೂಜೆ ಮಾಡುವಾಗ ಗಂಟೆ ಶಬ್ದವನ್ನು ಕೇಳಿದಾಗ ಎಲ್ಲರೂ ಒಳಗೆ ಬನ್ನಿ. ಆಗ ನೀವು ಆ ಕೃಷ್ಣನ ದರ್ಶನವನ್ನು ಮಾಡಿ. ಹಾಗೆ ರಾಮಯ್ಯ ಅವ್ರ ಹತ್ರ ಹೇಳಿದ್ರಿಂದ ಭಿಕ್ಷುಕರು ಎಲ್ರೂ ಕೂಡ ದೇವಸ್ಥಾನದೊಳಗಡೆ ಹೋದ್ರು. ವೆಂಕಯ್ಯನು ಸ್ನಾನ ಮಾಡಿ ತಯಾರಾಗಿ ದೇವಸ್ಥಾನದೊಳಗಡೆ ಹೋದ. ಹೀಗಿರುವಾಗ ಈ ಕಡೆ
ಕಮಲಾಕರ್ ಸುಗುಣ ಇಬ್ರು ದೇವಸ್ಥಾನಕ್ಕೆ ಬಂದ್ರು. ಅರೆ, ಆಶ್ಚರ್ಯವಾಗಿದೆ. ದೇವಸ್ಥಾನದ ಮುಂದೆ ಒಂದೇ ಒಂದು ಭಿಕ್ಷುಕನು ಕೂಡ ಇಲ್ಲ. ಬಾ, ಚೆನ್ನಾಗಿ ದರ್ಶನ ಮಾಡಿ ಬರೋಣ. ಹಾಗಂತ ಅಂದ್ಕೊಂಡು ಕಮಲಾಕರ್ ಸಂತೋಷವಾಗಿ ದೇವಸ್ಥಾನದೊಳಗಡೆ ಹೋದ. ಆದ್ರೆ ದೇವಸ್ಥಾನದ ಒಳಗಡೆ ಗರ್ಭಗುಡಿಯ ಪಕ್ಕದಲ್ಲಿ ಭಿಕ್ಷುಕರು ಎಲ್ರೂ ನಿಂತ್ಕೊಂಡಿರೋದನ್ನ ನೋಡ್ದ. ಅಷ್ಟೇ, ಕಮಲಾಕರ್ಗೆ ತುಂಬಾನೇ ಕೋಪ ಬಂತು. ಕೋಪ ಅವನಿಗೆ ತಲೆಗೆ ಹತ್ತಿತು. ಅರೆ, ನಿಮ್ಮನ್ನು ಯಾರು ಒಳಗೆ ಬಿಟ್ಟಿದ್ದು? ಎಷ್ಟು ಧೈರ್ಯ ಇದ್ದಿದ್ರೆ ಒಳಗೆ ಬರ್ತಿದ್ರಿ. ಗರ್ಭಗುಡಿಯ ಮುಂದೆ ನಿಂತು ದೊಡ್ಡವರ ಹಾಗೆ ದರ್ಶನ ಮಾಡ್ತಾ ಇದ್ದೀರಾ? ಇವಾಗ ನಾನು ಸುಮ್ಮನೆ ಇರೋದಿಲ್ಲ. ಮರ್ಯಾದಿಂದ ಹೊರಗಡೆ ಹೋಗಿ. ನಿಮ್ಮಂಥವರು ದೇವಸ್ಥಾನದ ಒಳಗೆ ಬಂದಿದ್ರಿಂದ ಅಶುದ್ಧವಾಗಿದೆ. ಹಾಗೆ ಕಮಲಾಕರ್ ಒಬ್ಬ ಭಿಕ್ಷುಕನ ಕುತ್ತಿಗೆಯನ್ನು ಹಿಡಿದು ದೇವಸ್ಥಾನದಿಂದ ಹೊರಗಡೆ ಇಳ್ಕೊಂಡು ಹೋದ. ಆವಾಗ ವೆಂಕಯ್ಯ ಈ ರೀತಿ ಕೇಳ್ದ. ಅಯ್ಯೋ, ನಾವು ಮಾಡಿದ್ರಲ್ಲಿ ಏನು ತಪ್ಪಿದೆ ಅಯ್ಯ? ದೇವರ ದರ್ಶನವನ್ನು ಮಾಡಲಿಕ್ಕೆ ಬಂದು, ಕಳ್ಳತನ ಮಾಡಲಿಕ್ಕೆ ಅಲ್ಲ. ದಯವಿಟ್ಟು ದರ್ಶನ ಮಾಡಲು ಬಿಡಿ. ನನಗೆ ಎದುರು ಮಾತಾಡ್ತಿದ್ರಾ? ನಿಮ್ಮನ್ನ ಏನ್ ಮಾಡ್ತೀನಿ ನೋಡಿ. ಹಾಗಂತ ಹೇಳಿ ಕಮಲಾಕರ್ ವೆಂಕಯ್ಯ ಹಾಗೂ ಉಳಿದ ಭಿಕ್ಷುಕರನ್ನೆಲ್ಲ ದೇವಸ್ಥಾನದ ಹೊರಗಡೆ ಎಳ್ಕೊಂಡು ಹೋದ. ಅವರೆಲ್ಲರೂ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು. ಸುಗುಣ ಆ ಕ್ಷಣ ತನ್ನ ಗಂಡನನ್ನ ಏನು ಕೇಳಕ್ಕಾಗ್ಲಿಲ್ಲ. ಅವರಿಬ್ರು ಶ್ರೀಕೃಷ್ಣರ ದರ್ಶನವನ್ನ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಮನೆಗೆ ಹೋದ್ರು. ಆದ್ರೆ ವೆಂಕಯ್ಯ ಹಾಗೂ ಉಳಿದ ಭಿಕ್ಷುಕರು ಎಲ್ರೂ ಕೂಡ ಆ ದಿನ ಅವ್ರಿಗೆ ನಡೆದಿದ್ರ ಬಗ್ಗೆ ಯೋಚನೆ ಮಾಡಿ ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ರು. ಎಲ್ರೂ ಹಾಗೇನೆ ಕೂತ್ಕೊಂಡಿದ್ರು. ಆವಾಗ ರಾಮಯ್ಯ ಪ್ರಸಾದ ತಗೊಂಡು ಹೊರಗಡೆ ಬಂದ್ರು. ಅಯ್ಯೋ, ತುಂಬಾ ಹಸಿವಲ್ಲಿದ್ದೀರಾ? ಮೊದಲು ಈ ಪ್ರಸಾದವನ್ನು ತಗೊಳ್ಳಿ. ಇಲ್ಲಯ್ಯ, ಈ ಪ್ರಸಾದವನ್ನು ನಾವು ತಗೊಳ್ಳೋದಿಲ್ಲ. ಅಷ್ಟಕ್ಕೂ ನಾವು ಏನು ತಪ್ಪು ಮಾಡ್ದೋ? ಭಿಕ್ಷೆ ಬೇಡುವುದು ನಮ್ಮ ತಪ್ಪ? ಆದರೆ ನಮ್ಮಂಥ ಜನರನ್ನು ದೇವರು ಒಳಗೆ ಬರಬಾರ್ದು ಅಂತ ಹೇಳಿದ್ರ? ಇದರಿಂದ ನಮಗೆ ಎಷ್ಟು ಅವಮಾನವಾಯಿತು. ಈ ಪ್ರಸಾದವನ್ನು ನಾವು ಮುಟ್ಟೋದಿಲ್ಲ. ಹಾಗೆ ಹೇಳಿದರೆ ಹೇಗೆ ವೆಂಕಯ್ಯ? ನಾನು ಮೊದಲೇ ಹೇಳ್ದೆ ತಾನೆ, ಈ ಊರಲ್ಲಿರುವವರು ಮೂರ್ಖರು ಅಂತ. ಅವರ ಮಾತು ಕೇಳಿ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಮೊದಲು ಈ ಪ್ರಸಾದವನ್ನು ತಗೊಳ್ಳಿ. ಇಲ್ಲ, ಆ ಸ್ವಾಮಿ ಬಂದು ನಮ್ಮ ಸಮಸ್ಯೆನ ಪರಿಹಾರ ಮಾಡಬೇಕು. ಸಾಕ್ಷಾತ್ ಶ್ರೀಕೃಷ್ಣ ಬಂದು ನಮಗೆ ಊಟ ಕೊಡಬೇಕು. ಅದುವರೆಗೂ ನಾವು ಇಲ್ಲೇ ಕೂತ್ಕೊಂಡು ಉಪವಾಸ ಇರ್ತೀವಿ. ವೆಂಕಯ್ಯ ಹಾಗೂ ಉಳಿದ ಭಿಕ್ಷುಕರು ಏನನ್ನು ಕೂಡ ತಿನ್ನದೆ ಸ್ವಾಮಿಗೋಸ್ಕರ ಕಾಯ್ತಾ ಇದ್ರು. ಇದು ಹೀಗಿರುವಾಗ ಈ ಕಡೆ ಕಮಲಾಕರ್ ಅವನು ಮಾಡಿದ ವಿಷಯ ಏನೋ ದೊಡ್ಡ ವಿಷಯ ಅನ್ನೋ ತರ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದ. ರೀ, ನಾನು ದೇವರಿಗೆ ಅರಿಕೆಯನ್ನು ಮಾಡಿದ್ದೀನಿ. ನನ್ನ ಕೋರಿಕೆ ಈಡೇರಿದೆ. ನಾನು ದೇವರಿಗೆ ನನ್ನ ಅರಿಕೆಯನ್ನು ತೀರಿಸಬೇಕು. ಏನದು ಅರಿಕೆ? ಬಂಗಾರದಲ್ಲಿ ಕಿರೀಟ ಮಾಡಬೇಕು ಅಂತನಾ? ಇಲ್ಲ ವಜ್ರ ಆಭರಣಗಳು ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡ? ಏನಾದರೂ ಪರವಾಗಿಲ್ಲ, ಈ ಕ್ಷಣದಲ್ಲಿ ಮಾಡಿಬಿಡ್ತೀನಿ. ಅಷ್ಟು ಹಣ ಇದೆ ನನ್ನ ಹತ್ರ. ದೇವರಿಗೆ ಕೂಡ ಸಾಲ ಕೊಡುವಷ್ಟು ಹಣ ನನ್ನ ಹತ್ರ ಇದೆ. ಅದೆಲ್ಲ ಬೇಡ ರೀ. ನಾನು ಶ್ರೀಕೃಷ್ಣನಿಗೆ ತುಂಬಾನೇ ಇಷ್ಟವಾದ ಭೋಗ ನೈವೇದ್ಯವನ್ನು ಮಾಡಬೇಕು ಅಂತ ಅರಿಕೆ ಮಾಡ್ಕೊಂಡಿದ್ದೀನಿ. ಭೋಗ? ಹಾಗೆ ಅಂದ್ರೆ ಏನು? ಸ್ವಾಮಿಗೆ ಕೊಡುವಂತಹ ನೈವೇದ್ಯವನ್ನು ಭೋಗ ಅಂತ ಹೇಳ್ತಾರೆ. ನಾನು ಶ್ರೀಕೃಷ್ಣನಿಗೆ ತುಂಬಾ ಇಷ್ಟವಾದ ಸಿಹಿ ತಿಂಡಿಗಳನ್ನು ಮಾಡ್ತೀನಿ. ಅದನ್ನೆಲ್ಲ ಒಂದು ದೊಡ್ಡ ಪಾತ್ರೆಯಲ್ಲಿ ಇಟ್ಟು ಶ್ರೀಕೃಷ್ಣನ ದೇವಸ್ಥಾನಕ್ಕೆ ತಗೊಂಡೋಗಿ ನೈವೇದ್ಯ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಸುಗುಣ ಹೇಳಿದ್ರಿಂದ ಕಮಲಾಕರ್ ಹೋಗಿ ಅಡಿಗೆ ಮಾಡಕ್ಕೆ ಬೇಕಾಗಿರುವ ಎಲ್ಲಾ ವಸ್ತುಗಳನ್ನ ತಗೊಂಡ್ ಬಂದ. ಆ ಸಾಮಗ್ರಿಗಳಿಂದ ಸುಗುಣ 54 ತರದ ತಿಂಡಿಗಳನ್ನ ಮಾಡ್ತಾ ಇದ್ಲು. ಆಮೇಲೆ ಕಮಲಾಕರ್ ಸುಗುಣ ಇಬ್ರು ಒಂದು ದೊಡ್ಡ ತಟ್ಟೆಯಲ್ಲಿ ಅದನ್ನ ಇಟ್ಕೊಂಡು ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋದ್ರು. ಆವಾಗ ದೇವಸ್ಥಾನದ ಹೊರಗಡೆ ತುಂಬಾನೇ ಸುಸ್ತಾಗಿರುವ ಭಿಕ್ಷುಕರನ್ನ ಇಬ್ರು ನೋಡಿದ್ರು. ಸುಗುಣಾಳಿಗೆ ಅವರನ್ನ ನೋಡಿ ತುಂಬಾನು ಬೇಜಾರಾಯ್ತು. ಆದ್ರೆ ಕಮಲಾಕರ್ ಮಾತ್ರ ಅವ್ರಿಗೆ ಈ ರೀತಿ ಶಿಕ್ಷೆ ಬೇಕು ಅಂತ ಅಂದ್ಕೊಂಡು ದೇವಸ್ಥಾನದೊಳಗಡೆ ಹೋದ. ಆಮೇಲೆ ಅವರಿಬ್ರು ಸೇರಿ ಅವ್ರು ತಗೊಂಡ್ ಬಂದ ಆ ತಟ್ಟೆನ ಶ್ರೀಕೃಷ್ಣನ ಮುಂದ್ಗಡೆ ಇಟ್ಟಾಗ ಅಲ್ಲಿ ಆಶ್ಚರ್ಯ ಏನಾಯ್ತು ಅಂದ್ರೆ ಇದ್ದಕ್ಕಿದ್ದಂತೆ ಶ್ರೀಕೃಷ್ಣ ಅಲ್ಲಿ ಪ್ರತ್ಯಕ್ಷವಾದ. ಆಹಾ, ಈ ಸುವಾಸನೆಯಿಂದ ನಾನು ನನ್ನನ್ನೇ ಮರ್ತಿದ್ದೀನಿ. ಅದಕ್ಕೇನೆ ಇಲ್ಲಿಗೆ ಬಂದೆ. ಹಾಗಂತ ಹೇಳಿ ಶ್ರೀಕೃಷ್ಣ ಆ ತಟ್ಟೆನ ತಗೊಂಡು ದೇವಸ್ಥಾನದಿಂದ ಹೊರಗಡೆ ಬಂದ. ಶ್ರೀಕೃಷ್ಣನನ್ನು ನೋಡಿ ಅಲ್ಲಿದ್ದವರು ಎಲ್ರೂ ಆಶ್ಚರ್ಯಪಟ್ರು. ಆವಾಗ ಶ್ರೀಕೃಷ್ಣ ಆ ತಟ್ಟೆಯಲ್ಲಿದ್ದ ತಿಂಡಿಗಳನ್ನ ಎಲ್ರಿಗೂ ಸಮಾನವಾಗಿ ಹಂಚ್ಕೊಡ್ತಿದ್ದ. ಅದನ್ನು ನೋಡಿ ಕಮಲಾಕರ್ ತುಂಬಾನು ಆಶ್ಚರ್ಯಪಟ್ಟ. ನೋಡು ಕಮಲಾಕರ, ನಾನು ಸೃಷ್ಟಿಕರ್ತ. ನಿಮ್ಮನ್ನು ಸೃಷ್ಟಿ ಮಾಡಿದವನು ನಾನು. ನೀವೆಲ್ಲರೂ ನನಗೆ ಒಂದೇ ಸಮಾನ.
ಎಷ್ಟೂ ಮಕ್ಕಳಿದ್ದರೂ ಒಂದು ತಾಯಿ ಎಲ್ಲ ಮಕ್ಕಳಿಗೂ ಒಂದೇ ಥರ ಪ್ರೀತಿಯನ್ನು ತೋರಿಸ್ತಾಳೆ. ಹಾಗೇನೆ ನಾನು ಕೂಡ. ಹಣ ಇರುವವರು ಕೂಡ ನನ್ನ ಮಕ್ಕಳೇ, ಹಣ ಇಲ್ಲದವರು ನನ್ನ ಮಕ್ಕಳೇ. ನೀವಿಬ್ಬರೂ ನನಗೆ ಒಂದೇ. ಹಾಗೆ ಕಮಲಾಕರಿಗೆ ಬುದ್ಧಿ ಹೇಳಿಕೊಟ್ರು ಶ್ರೀಕೃಷ್ಣ. ಆ ದಿನದಿಂದ ಅವನಿಗೆ ಸ್ವಲ್ಪ ಬುದ್ಧಿನೂ ಬಂತು. ಹಾಗೆ ಸಾಕ್ಷಾತ್ ಶ್ರೀಕೃಷ್ಣನೇ ಅವ್ರ ಮುಂದ್ಗಡೆ ಬಂದು ಆಹಾರ ಕೊಟ್ಟಿದ್ರಿಂದ ಭಿಕ್ಷುಕರು ಎಲ್ರೂ ಕೂಡ ಹೊಟ್ಟೆ ತುಂಬಾ ತೃಪ್ತಿಯಾಗಿ ಊಟ ಮಾಡಿದ್ರು. ಹಾಗೆ ಆ ದಿನ ಶ್ರೀಕೃಷ್ಣ ಆ ಭಿಕ್ಷುಕರ ಹಸಿವನ್ನು ನೀಗಿಸಿದ.